ಹಬ್ಬ ಇವತ್ತು ನಾವು ಇಲ್ಲಿ ಮಾಡ್ತಾ ಇದೀವಿ. ಎಲ್ರಿಗೂ ಇವತ್ತು ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿದೀವಿ ಇಲ್ಲಿ. ಯಾಕಂದ್ರೆ ಬೆಂಗಳೂರಲ್ಲಿ ಪಕ್ಕದ ಮನೆ ಇದ್ದಾಗನೇ ನಮ್ಗೆ ಹೋಗಕ್ಕಾಗಲ್ಲ. ಇದು ಒಂದು ನಮ್ಗೆ ಹಬ್ಬ ಅಂದಾಗ ಈ ಒಂದೆಲ್ಲರೂ ಸೇರ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಕೇವಲ 2 ತಿಂಗಳಾಯ್ತು ನಮ್ಮ ಔಟಿ ಸರ್ ಅಧ್ಯಕ್ಷರಾಗಿ. ಅವರು ಆಗಿದ್ದಾಗಿಂದ ಒಂದಿನ ಕುತ್ಕೊಂಡಿಲ್ಲ. ಪಾಪ ಬರ್ತಾನೆ ಇದಾರೆ, ಇಷ್ಟು ಬೇಗ ಕಾಂಪೌಂಡ್ ಹಾಕ್ಸಿದ್ದಾರೆ. ನಮ್ಮ ಸುನೀಲ್ ಸರ್ ಅವರೆಲ್ಲ ನಿದ್ದೆನೆ ಮಾಡ್ತಾ ಇಲ್ಲ. ಅವರು ಇಲ್ಲೆಲ್ಲ ಬಂದ್ ನೋಡಿದಾಗ ರಾತ್ರಿ 1 ತಿಂಗಳಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ರಿ. ಮಹಿಳೆಯರೆಲ್ಲ ನೋಡ್ತಾ ಇದ್ದೀನಿ ನಾನು ಫಸ್ಟ್ ನೋಡ್ದೆ ಅವತ್ತು ಬಂದಾಗ. ಎಲ್ಲರೂ ಇಲ್ಲೇ ಅಡಿಗೆ ಮಾಡ್ಕೊಂಡು ಆ ಜಾಗದಲ್ಲೇ ಊಟ ಮಾಡ್ಕೊಂಡು, ಆ ಜಾಗ ನೋಡಿದ್ರೆ ಫುಲ್ ಕಸ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಇವಾಗ ನಾವು ನೋಡಕ್ ಹೋದ್ರೆ ತುಂಬಾ ಕ್ಲೀನ್ ಮಾಡಿ ಆ ಒಂದು ಭವನನ ಕಟ್ಟಬೇಕಂತೇಳಿ ಎಲ್ಲರೂ ಕನ್ಸಿಟ್ಕೊಂಡಿದ್ವಿ. ನಾವೆಲ್ಲರೂ ಸೇರಿ ಆ ಭವನನ ಕಟ್ಟಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ನಾವೆಲ್ಲರೂ ಜೊತೆಗೆ ನಿಂತ್ಕೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀವಿ. ಜೊತೆಗೆ ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಎಷ್ಟೊಂದು ಜನ ಯುವಕರು ಬರ್ತಾರೆ ಬೆಂಗಳೂರಿಗೆ. ಬಂದಾಗ ಅವ್ರಿಗೆ ಎಲ್ಲಿರ್ಬೇಕು, ಪಾಪ ನಮ್ ಕಡೆ ಎಷ್ಟು ಕಷ್ಟ ಇದೆ ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ಮನ್ಸುಗಳೆಲ್ಲದೂ ದೊಡ್ಡದು. ನಾವು ನೋಡ್ತೀವಿ ಇವತ್ತು ಯಾರಾದ್ರೂ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನೀರ್ ಕೇಳಿದ್ರೆ ಗಂಜಿ ಕೊಡ್ತೀವಿ, ಗಂಜಿ ಕೇಳಿದ್ರೆ ಊಟ ಹಾಕುವಂತ ಮನಸ್ಸು ನಮ್ಮ ಉತ್ತರ ಕರ್ನಾಟಕ ಜನದ್ದು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಜನ ಬೆಂಗಳೂರಲ್ಲಿ ಇವತ್ತು ನಾವು ಇಷ್ಟು ಜನ ಇದೀವಿ ಅಂತಂದ್ರೆ, ಹಾಗಾಗಿ ನಮ್ಮ ಯುವಕರಿಗೆ ಬಂದ್ರೆ ನಾನು ಅವಾಗ ಹೇಳ್ದಂಗೆ ಎಷ್ಟೊಂದು ಜನ ಯುವಕರು ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಎಲ್ಲಿರ್ಬೇಕು ಅಂತ ಹೇಳಿ ಅದು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿತ್ತು ಒಂದು ಭವನ ಕಟ್ಟಿ ಅವ್ರಿಗೆ ಎಷ್ಟೊಂದು IAS KS ಕೋಚಿಂಗ್ ಅನ್ನ ನಾನು ಫ್ರೀ ಆಗಿ ಕೊಡುವಂತ ಮಾಡ್ಬೇಕು ಸರ್ ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಟ್ಯಾಲೆಂಟ್ಸ್ ಇದ್ದಾರೆ. ಇವತ್ತು ನೋಡ್ತಾ ಇದೀವಿ ನಾವು ಉತ್ತರ ಕರ್ನಾಟಕದ ಎಷ್ಟೆಷ್ಟು ರಿಸಲ್ಟ್ಗಳು ಬರ್ತದೆ. ಯಾವಾಗೂ ಹೇಳ್ತಾರೆ ಉತ್ತರ ಕರ್ನಾಟಕದಂದ್ರೆ ಹಿಂದುಳಿದ ಒಂದು ಇದು ಅಂತ ಹೇಳಿ. ಆದ್ರೆ ಹಿಂದುಳಿದಿಲ್ಲ, ಅದು ನಾವು ಮುಂದೆ ತರಬೇಕು ಅಂತ ನಾವು ಕಷ್ಟಪಡ್ಬೇಕು. ನಾವೆಲ್ಲರೂ ಸೇರಿ ಉತ್ತರ ಕರ್ನಾಟಕ ಜನ ಏನಂತ ಹೇಳಿ ನಾವು ತೋರಿಸ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಎಲ್ರಿಗೂ ಮಾತಾಡಕ್ ಶಿವಕುಮಾರ್ ಸರ್ ಇವತ್ತು ನಾವು ಇಲ್ಲಿ ಶಿವಕುಮಾರ್ ಸರ್ ಅವ್ರು ಬಂದ ತಕ್ಷಣ ಅವರು ಹೇಳಿದ್ರು, ಇಲ್ಲ ಮೇಡಮ್ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ. ಅವ್ರೆಲ್ಲ ಅವ್ರೆಲ್ಲರೂ ಪಾಪ ಎಲ್ರು ಹೆಣ್ಮಕ್ಳು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಇನ್ನು ಹುಡುಗರು ಬಿಡಿ, ಹೆಣ್ಮಕ್ಳು ಪಾಪ 12 ಗಂಟೆ 1 ಗಂಟೆವರೆಗೂ ಹಂಗೆ ನಿಂತ್ಕೊಂಡು, ಇಲ್ಲ ಮೇಡಮ್ ಇದು ನಮ್ಮ ಮನೆ ಕೆಲಸ ಮೇಡಮ್, ನಮ್ಮ ಭವನ ಇದು, ಮನೆ ಕಟ್ಟಕ್ಕೂ ಪಾಪ ಅವ್ರು ಹೋಗಿ ಅಷ್ಟು ಕೆಲಸ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಅವ್ರ ಮನೆ ಕಟ್ಕೊಂಡು ಬಿಡು ಅಂತಾರೆ. ಆದ್ರೆ ಈ ಜಾಗದಲ್ಲಿ ಬಂದು ಎಲ್ಲ ಹೆಣ್ಮಕ್ಳು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಹಂಗೆ ನಿಂತ್ಕೊಂಡು, ಅಲ್ಲಿಂದ ಮನೆಯಿಂದ ಪಾಪ ಊಟ ಎಲ್ಲ ಕಟ್ಕೊಂಡ್ಬಂದು ಅಲ್ಲೇ ಕುತ್ಕೊಂಡು ಊಟ ಮಾಡಿಸಿ ಎಲ್ಲ ಮಹಿಳೆಯರೆಲ್ಲರೂ ನಮ್ಮ ಭವನ ಇದು, ನಮ್ಮನೆ ಕಟ್ತಾ ಇದೀವಿ ಅನ್ನೋಷ್ಟು ಖುಷಿ ಪಡ್ತಾ ಇದಾರೆ. ಎಲ್ರಿಗೂ ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಭವನನ ಬೇಗ ಕಟ್ಟಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಸರ್, ವೇದಿಕೆ ಮೇಲೆ ಇರೋರೆಲ್ಲ ಅಂತ ಹೇಳಿ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ.